ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಂಸದ ನಳಿನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆದಿದೆ. ಪಂಪೆಲ್ ಫ್ಲೈಓವರ್ ಕಾಮಗಾರಿ ಯಾವಾಗ ಮುಕ್ತಾಯಗೊಳ್ಳುತ್ತೆ ಅಂತ ಹೇಳಿ ಅಧಿಕಾರಿಯನ್ನು ಈ ಸಂದರ್ಭದಲ್ಲಿ ಸಂಸದರು ಪ್ರಶ್ನಿಸಿದರು. 2018ರ ಮಾರ್ಚ್ ವೇಳೆಯಲ್ಲಿ ಕಾಮಗಾರಿಯನ್ನು ಮುಕ್ತಾಯಗೊಳಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಹೈವೇ ಅಧಿಕಾರಿಗಳು ತಿಳಿಸಿದರು. ಮಳೆಗಾಲದಲ್ಲಿ ಕೆಲವೊಂದು ನಗರದಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ, ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಬಸ್ ಸ್ಟ್ಯಾಂಡ್ ಹಾಗೂ ಅಂಗಡಿಗಳನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂಸದರು ಆದೇಶ ನೀಡಿದರು. ಪಾಲಿಕೆ ವ್ಯಾಪ್ತಿಯಲ್ಲಿ ಕೇಂದ್ರ ಯೋಜನೆಗಳ ಪ್ರಗತಿ ಕೆಲಸ ಮಾಡ್ತಾ ಇದ್ದೇವೆ. ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಮಣ್ಣು ಕಲ್ಲುಗಳನ್ನು ಹಾಕುವ ಮೂಲಕ ಸೌಂದರ್ಯವನ್ನು ಕೆಡಿಸುವ ಕೆಲಸ ಮಾಡಲಾಗ್ತದೆ. ಇದರ ವಿರುದ್ಧ ಪಾಲಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಸಭೆಯಲ್ಲಿ ಪಿಇಒ ಡಾಕ್ಟರ್ ರವಿಕುಮಾರ್ ಅವರು ಹೇಳಿದರು. ಇನ್ನು ಪಾಲಿಕೆ ಅಧಿಕಾರಿಗಳು ನನ್ನ ಮಾತುಗಳನ್ನು ಗಮನ ಹರಿಸ್ತಾ ಇಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಮಾತಿಗೆ ಬೆಲೆ ಇದೆ, ಸಂಸದರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಸಂದರ್ಭ ಕೂಡ ಬಂತು. ಈ ಸಂದರ್ಭದಲ್ಲಿ ಪಾಲಿಕೆ ಅಧಿಕಾರಿ ಸಭೆಗೆ ಗೈರು ಹಾಜರು. ಅದಕ್ಕೆ ಸಂಸದರು ನೋಟಿಸ್ ನೀಡಲು ಪಾಲಿಕೆ ಕಮಿಷನ್ಗೆ ಸೂಚಿಸಿದರು. ನೋಟಿಸುಗೆ ಹೆದರಿದ ಪಾಲಿಕೆ ಆರೋಗ್ಯ ಅಧಿಕಾರಿ 1 ಗಂಟೆಯ ನಂತರ ಸಭೆಗೆ ಹಾಜರಾದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೌಡ ಇನ್ನಿತರರು ಉಪಸ್ಥಿತರಿದ್ದರು. ಅಧಿಕಾರಿ ನಾನು ಹೇಳ್ತಾ ಕೇಳೋದಿಲ್ಲ. ಕಾರ್ಪೊರೇಷನ್ ಅಧಿಕಾರಿಗಳು ಕೇಳಬೇಕು ಅಂತ ರವಣಾತ್ರಿ ಬಂದು ನಿಲ್ಲಬೇಕು. ರವಣಾತ್ರಿ ಬಂದು ನಿಂತಾಗ ಎಲ್ಲರೂ ಕೈ ಮುಗಿದು ನಿಂತಾರೆ. ನಳಿನ್ ಕುಮಾರ್ ಬಂದ್ರೆ ಅವರು ಸಿಂಗಿಟ್ಟು ಸಮೇತ ಹೊಡೆಯುವುದಿಲ್ಲ. ನಳಿನ್ ಕುಮಾರ್ ಕಳೆದ್ರೆ ಮೀಟಿಂಗ್ ಇಂದ ಎದ್ದು ಹೋಗ್ತಾರೆ. ನಳಿನ್ ಕುಮಾರ್ ಕಳೆದ್ರೆ ಅವ್ರು ಲಿಮಿಟ್ ಹಾಕಿಲ್ಲ. ಹಾಗಾಗಿ ಅವರನ್ನು ಏನ್ ಮಾಡಬೇಕು, ಸಸ್ಪೆಂಡ್ ಮಾಡೋ ರೈಟ್ ನನಗಿಲ್ಲ. ರವಣಾತ್ರಿಗಳನ್ನು ಇನ್ನೊಂದ್ಸಲ ಲೋಕಸಭೆಗೆ ಕರೆಕ್ಟ್ ಆಗಿ ಸಿಂದಿರಬೇಕಾಗಿತ್ತು. ಮತ್ತೆ ಹೈವೇ ಅಂತ ಹೇಳಿ, ಒಂದು ಕಡೆಯಿಂದ ರೈಲ್ವೆ ಅಂತ ಹೇಳಿ, ಒಂದು ಕಡೆಯಿಂದ ಕಾರ್ಪೊರೇಷನ್ ಅಂತ ಹೇಳಿ ನೀವು ಬೇಡ ಮಾಡಲಿಕ್ಕೆ ನಾ ಹೇಳ್ತೇನೆ. ಈಗ ನಿಮ್ಗೆ ಹೇಳಿದ್ದೇನೆ ಅಂದ್ರೆ ಸಮಸ್ಯೆ ಯಾವುದು ಇಲ್ಲ. ಅದಕ್ಕೆ ನಾನು ಈ ಮೀಟಿಂಗ್ ನೋಡಿ, ನಾನು ಹೋಗಿ ವಿಸಿಟ್ ಮಾಡಿ ಬಂದು ನಾನು ಎಲ್ಲಾ ಕಡೆ ಹೋಗ್ತೇನೆ, ಕರ್ತರಿಗೆ ಹೋಗ್ತೇನೆ. ನಮ್ಗೇನು ಸಮಸ್ಯೆ ಇಲ್ಲ, ಜನ ಬೈದ್ರು ನಾವು ಕೇಳ್ತೇವೆ.